ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಾರುತಿ ರಿಯಲ್ ಎಸ್ಟೇಟ್ ಫ್ರೆಂಡ್ಸ್. ಯಾರ್ಯಾರೆಲ್ಲ ಈ ಕಡೆ ನಾರ್ತ್ ಬ್ಯಾಂಗ್ಳೂರ್ ಮೀನ್ಸ್ ಈ ಕಡೆ ಪೀಣ್ಯ ದಾಸರಳ್ಳಿ, ಪೀಣ್ಯ ಸೆಕೆಂಡ್ ಸ್ಟೇಜು, ಕರಿಯೋಮನಹಳ್ಳಿ, ಅಂದ್ರಳ್ಳಿ, ಆಮೇಲೆ ಹೊಸಳ್ಳಿ, ತುಂಗಾನಗರ, ಸುಂಕದಕಟ್ಟೆ, ಈ ಕಡೆ ಬಗಲ್ಗುಂಟೆ, ಬೋನ್ಮಿಲ್ಲು, ತೋಟದಗುಡ್ಡದಳ್ಳಿ, ಮಾದನಾಯಕನಹಳ್ಳಿ, ಮಾದವರ, ಅಂಚೆಪಾಳ್ಯ, ಈ ಎಲ್ಲ ಪ್ಲೇಸಸ್ಗಳಲ್ಲಿ ಯಾರಾದರೂ ಪ್ರಾಪರ್ಟಿ ಹುಡುಕ್ತಾ ಇದ್ದರೆ, ಸೈಟ್ ಆಗಲಿ, ಮನೆ ಆಗಲಿ, ರೆಂಟೆಡ್ ಇನ್ಕಮ್ ಮನೆ ಆಗಲಿ, ಇಲ್ಲ ಏನೋ ಕಮರ್ಷಿಯಲ್ ಪ್ರಾಪರ್ಟಿಗಳಾಗಲಿ ಯಾರಾದರೂ ಹುಡುಕ್ತಾ ಇದ್ದರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. 100% ನನ್ನ ಚಾನಲ್ನಲ್ಲಿ ಈ ಎಲ್ಲ ರೀತಿಯ ನಾನು ಯಾವುದ್ಯಾವ್ದು ಹೇಳಿದ್ನೋ ಎಲ್ಲ ರೀತಿಯ ಪ್ರಾಪರ್ಟಿಗಳನ್ನು ನಾನು 100% ಇದರಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ. ಸೊ ಹಂಗಾಗಿ ನೀವು ಅದನ್ನು ಫೈಂಡ್ ಔಟ್ ಮಾಡಿ ನಿಮ್ಮ ಯಾವುದು ನಿಮ್ಗೆ ಬೇಕು ಅನಿಸುತ್ತೋ ಅದನ್ನು ನೀವು ತೊಗೊಬೋದು. ಬನ್ನಿ ಫ್ರೆಂಡ್ಸ್, ಈಗ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಒಂದು 20ಗೆ 40 ನಿಮಗೆ ಫ್ರಂಟ್ ಎಲಿವೇಶನ್ ಎಲ್ಲ ತೋರಿಸ್ದೆ. 20ಗೆ 40 ಟೋಟಲ್ 800 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರೋ ಒಂದು ಮನೆನ ತೋರಿಸ್ತೀನಿ. ಇದು ರೋಡ್ಗೆ 20 ಅಡಿ ಬರುತ್ತೆ, ಒಳಗಡೆ 40 ಅಡಿ ಬರುತ್ತೆ. ಸೊ ಟೋಟಲ್ 800 ಬರುತ್ತೆ. ಸೊ ನಿಮಗೆ ಇದು ಫೇಸ್ ಬಂದ್ಬಿಟ್ಟು ಈಸ್ಟ್ ಫೇಸ್ ಸೈಟು, ಆಮೇಲೆ ಈಸ್ಟ್ ಫೇಸು ಡೋರ್ಸು ಕೂಡ ಅವೈಲೇಬಲ್ ಇದೆ. ಆಲ್ಮೋಸ್ಟ್ ಎಷ್ಟೋ ಜನ ರಿಕ್ವೆಸ್ಟ್ ಮಾಡ್ಕೊತಾರೆ ನನಗೆ ಈಸ್ಟ್ ನಾರ್ತ್ ಈ ಒಂದು ಫೇಸಲ್ಲಿ ಇರೋ ಡೋರ್ಸು ಆಮೇಲೆ ಸೈಟ್ ಮನೆಗಳನ್ನ ತೋರಿಸಿ ಅಂತ ಕೇಳ್ಕೊಂಡಿದ್ರಿ. ಅಂಥವ್ರಿಗೆ ನೋಡಿ ಈ ಒಂದು ಮನೆ ಸೂಟಬಲ್ ಆಗ್ಬೋದು. ಸೊ ಬನ್ನಿ ನೋಡಿ, ನಾನು ಇದು ಏನು ಫ್ರಂಟ್ ಎಲಿವೇಶನ್ ಎಲ್ಲ ತೋರಿಸಿದೆ, ಎದುರುಗಡೆ ರೋಡೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ರೋಡ್ ಬಂದ್ಬಿಟ್ಟು ನಿಮಗೆ 25 ಫೀಟು 30 ಫೀಟ್ ರೋಡು 100% ಇದೆ. ಅದು ನೋಡಿ ಪಾರ್ಕಿಂಗ್ ಬಂದಿದ್ದೀನಿ. ಪಾರ್ಕಿಂಗಲ್ಲಿ ನಿಮಗೆ 100% ಆಗಿ ಒಂದು ಕಾರ್ನ ನಿಲ್ಸ್ಕೊಬೋದು, ಪ್ಲಸ್ ಒಂದು 4-5 ಬೈಕ್ ನಿಲ್ಸ್ಕೊಬೋದು. ವಾಲ್ಸ್ ಟೈಲ್ಸ್ ಬಂದ್ಬಿಟ್ಟು 2x4 ವಾಲ್ ಟೈಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ, ಪ್ಲಸ್ ಬಾರ್ಡರ್ ಕೊಟ್ಟಿದ್ದಾರೆ, ಬ್ಲ್ಯಾಕ್ ಕಲರ್ ಬಾರ್ಡರ್ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಒಳ್ಳೆ ಲುಕ್ ಕೊಡ್ತಾ ಇದೆ ನೋಡಿ. ಪಾರ್ಕಿಂಗ್ ಇನ್ನೊಂದು ಆ್ಯಂಗಲಿಂದ ತೋರಿಸ್ತಾ ಇದ್ದೀನಿ. ಗೇಟ್ ಬಂದ್ಬಿಟ್ಟು MS ಗೇಟ್ ಕೊಟ್ಟಿದ್ದಾರೆ. ಆ ಮೆಟ್ಲು ಕೆಳಗಡೆ ಗ್ಯಾಸ್ ಪ್ರಾವಿಷನ್ಸ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಸಂಪು ದೇವಮೂಲೆಗೆ ಸಂಪನ್ನ ಪ್ರೊವೈಡ್ ಮಾಡಿದ್ದಾರೆ. ಅದು ಬಂದ್ಬಿಟ್ಟು ನಿಮಗೆ 12,000 to 14,000 ಲೀಟರ್ಸ್ ಕೆಪಾಸಿಟಿ, ಅಂದರೆ ಹತ್ರ ನಿಮಗೆ 3 ಟ್ಯಾಂಕರ್ ಇಡಿಸೋವಷ್ಟು ಕೆಪಾಸಿಟಿ ಅದು. ಪಾರ್ಕಿಂಗ್ ಟೈಲ್ಸ್ ಬಂದ್ಬಿಟ್ಟು ಆ್ಯಂಟಿ ಸ್ಕಿಡ್ ಪಾರ್ಕಿಂಗ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ನೋಡಿ ಈ ಕಡೆ ಆ್ಯಂಗಲಿಂದನೂ ತೋರಿಸ್ತಾ ಇದ್ದೀನಿ ನೋಡಿ. ಪಾರ್ಕ್ ತೊಳೆಯೋಕ್ಕೋಸ್ಕರ ಅಲ್ಲಿ 2 ಟ್ಯಾಪ್ ಕೂಡ ಕೊಟ್ಟಿದ್ದಾರೆ. ಅಪ್ ಟು ರೂಫ್ವರೆಗೂ ನಿಮಗೆ ವಾಲ್ ಟೈಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಆಲ್ಮೋಸ್ಟ್ ಎಷ್ಟೋ ಜನ ನಿಮಗೆ ರೂಫ್ವರೆಗೂ ಪ್ರೊವೈಡ್ ಮಾಡಲ್ಲ, ಒಂದು 7 to 8 ಫೀಟ್ವರೆಗೂ ಮಾತ್ರ ಪ್ರೊವೈಡ್ ಮಾಡಿರ್ತಾರೆ. ಆದರೆ ಇಲ್ಲಿ ಆ ರೀತಿ ಇಲ್ಲ, ನಿಮಗೆ ರೂಫ್ವರೆಗೂ ವಾಲ್ ಟೈಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಈಗ ಗ್ರೌಂಡ್ ಫ್ಲೋರಲ್ಲಿ ಒಂದು ಸಿಂಗಲ್ BHK ಬರುತ್ತೆ, ಫಸ್ಟ್ ಫ್ಲೋರಲ್ಲಿ ಒಂದು 2 BHK, ಅದರ ಮೇಲೆ ಒಂದು 2 BHK. ನಿಮಗೆ ಈ ಒಂದು ಪ್ರಾಪರ್ಟಿಯಲ್ಲಿ ಏನು ಇಂಟೀರಿಯರ್ ಬಂದ್ಬಿಟ್ಟು ಓನ್ಲಿ ಓನರ್ ಇರ್ತಾರಲ್ಲ, ಅಂದರೆ ಫಸ್ಟ್ ಫ್ಲೋರಲ್ಲಿ ಮಾತ್ರ ಪ್ರೊವೈಡ್ ಮಾಡಿದ್ದಾರೆ. ಇನ್ನು 2 ಏನು ಸಿಂಗಲ್ BHKಗೆ ಆಮೇಲೆ ಸೆಕೆಂಡ್ ಫ್ಲೋರಲ್ಲಿ ಇರೋ ಒಂದು ಮನೆಗೆ ಇಂಟೀರಿಯರ್ ಮಾಡಿರಲ್ಲ. ಅದನ್ನು ನೀವೇ ಮಾಡಿಸ್ಕೊಬೋದು, ಇಲ್ಲ ಆದರೆ ಮಾಡಿಕೊಡಿ ಅಂದರೆ ಅದಕ್ಕೆ ಬೇರೆ ಮತ್ತೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಸೊ ಇದರ ಓನರ್ ಕೋಟಿಂಗ್ ಈಗಲೇ ಹೇಳ್ತೀನಿ. ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,05,00,000. 1,05,00,000 ನಾನು ಕಂಡಂಗೆ ಈ ಒಂದು ಏರಿಯಾದಲ್ಲಿ, ಈ ಸುತ್ತ ಸರೌಂಡಿಂಗ್ ಏರಿಯಾದಲ್ಲಿ 1,05,00,000ಕ್ಕೆ 20ಕ್ಕೆ 40 800 ಸ್ಕ್ವೇರ್ ಫೀಟ್ ಮನೆ 100% ಸಿಗಲ್ಲ. ಅದು G+2 ಮನೆಗಳು, ಏನು G+2 ಮನೆ 1,05,00,000ಕ್ಕೆ 100% ಸಿಗಲ್ಲ. ಸೊ ಹಂಗಾಗಿ ಈ ಒಂದು ಪ್ರಾಪರ್ಟಿ ನಾನು ನೋಡಿದಂಗೆ ವರ್ತಿದೆ. ಆ ಒಂದು ಬೆಲೆಗೆ ಅವರು ಏನು ಕೋಟ್ ಮಾಡ್ತಾ ಇದ್ರು ಆ ಒಂದು ಬೆಲೆ ವರ್ತಿದೆ.
ಸೊ ಇಂಟೀರಿಯರ್ ನಿಮಗೆ 2 ಮನೆಗೆ ಆಗಿರೋದಿಲ್ಲ. ನೀವು 2 ಮನೆಗೂ ಮತ್ತೆ ಇಂಟೀರಿಯರ್ ಬೇಕು ಅಂದರೆ 1,10,00,000 ಇವರು ಕೋಟ್ ಮಾಡ್ತಾರೆ. ಇಂಟೀರಿಯರ್ ಬೇಡ ಅಂದರೆ ಜಸ್ಟ್ 1 ಕೋಟಿ ಆ್ಯಸ್ ಪರ್ ಏನಿದೆಯೋ ಈಗ ಅಟ್ ಪ್ರೆಸೆಂಟು ಅದಕ್ಕೆ ಮಾತ್ರ 1,05,00,000. ಇಲ್ಲಾಂದರೆ ನೀವೇ ಮಾಡ್ಕೊತೀರಿ ಅಂದರು ಅದಕ್ಕೂ ಓಕೆ, ಅದಕ್ಕೂ ಏನು ತೊಂದರೆ ಇಲ್ಲ. ನೀವು ಮಾಡ್ಕೊತೀನಿ ಅಂದರು ನನಗನ್ಸಂಗೆ ಒಂದು ಸಿಂಗಲ್ BHK ಒಂದು ಡಬಲ್ BHK ಮನೆಗೆ ಇಂಟೀರಿಯರ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 2 to 3 lakhs ಆಗ್ಬೋದು. ನೋಡಿ 20-40 ನಿಮಗೆ ಈ ಕಡೆ 30-40 ತಗೊತೀನಿ ಅಂತ ಹೋದರೆ ಸ್ವಲ್ಪ ನಿಮಗೆ ಬಜೆಟ್ ಜಾಸ್ತಿ ಆಗುತ್ತೆ. ಈ ಕಡೆ 20-30 ತಗೊತೀನಿ ಅಂತ ಹೋದರೆ ಸ್ಪೇಸ್ ಸ್ವಲ್ಪ ಕಮ್ಮಿ ಅನಿಸುತ್ತೆ. ಹಂಗಾಗಿ ಈ 20-40 ಬೆಸ್ಟ್ ಮೆಷರ್ಮೆಂಟು, ಆಮೇಲೆ ಸ್ಪೇಸು ಕೂಡ ಜಾಸ್ತಿನೇ ಸಿಗುತ್ತೆ. ಸೊ ಹಂಗಾಗಿ ಈ ಒಂದು 20-40 ಆಲ್ಮೋಸ್ಟ್ ಎಲ್ಲರಿಗೂ ಒಂದು ಬೆಸ್ಟ್ ಮೆಷರ್ಮೆಂಟ್ ಅಂತಲೇ ಹೇಳ್ಬೋದು. ನೋಡಿ ಇದು ಸಿಂಗಲ್ BHK ನಿಮಗೆ ಆಲ್ಮೋಸ್ಟ್ 10/12 ಈ ಒಂದು ಮೆಷರ್ಮೆಂಟಲ್ಲಿ ಈ ಒಂದು ಬೆಡ್ರೂಮ್ನ ಪ್ರೊವೈಡ್ ಮಾಡಿದ್ದಾರೆ. ವಿಂಡೋಸ್ ಎಲ್ಲ ವುಡನ್ ವಿಂಡೋಸು, 3 ಪಾನ್ 3 ಪಾನ್ ವಿಂಡೋಸ್ನ ಪ್ರೊವೈಡ್ ಮಾಡಿದ್ದಾರೆ ಈ ಒಂದು ಬೆಡ್ರೂಮ್ಗೆ. ಹಿಂದ್ಗಡೆ ಕೂಡ ಹತ್ತಿರ ಒಂದು ಅಡಿ ಸೆಟ್ ಬ್ಯಾಕ್ ಏನೋ ಬಿಟ್ಟಿದ್ದಾರೆ. ನಾನು ಮೇಲ್ಗಡೆಯಿಂದ ತೋರಿಸ್ಕೊಡ್ತೀನಿ ನಿಮಗೆ ಟೆರೆಸ್ಗೆ ಹೋದ್ಮೇಲೆ. ನೋಡಿ ಒಂದು ವಾಶ್ ಬೇಸಿನ್ ಕೂಡ ಕೊಟ್ಟಿದ್ದಾರೆ, ಒಂದು ಕಾಮನ್ ಬಾತ್ರೂಮ್ ಕೂಡ ಇತ್ತು. ಈ ಒಂದು ಸಿಂಗಲ್ BHK ಮನೆಗೆ ನಿಮಗೆ 6,000 ರೆಂಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಏರಿಯಾದಲ್ಲಿ. ಡೋರ್ಸ್ ಬಂದ್ಬಿಟ್ಟು ಈ ಒಂದು ಮನೆಗೆ ಫ್ಲೆಕ್ಸ್ ಡೋರ್ನ ಪ್ರೊವೈಡ್ ಮಾಡಿದ್ದಾರೆ, ಮೇನ್ ಡೋರು. ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ನಿಮಗೆ ಅಪ್ ಟು 3 ಫ್ಲೋರ್ವರೆಗೂ SS ರೈಲಿಂಗ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಗಮನಿಸ್ತಾ ಇರ್ಬೋದು. ಅಪ್ ಟು 3 ಫ್ಲೋರ್ವರೆಗೂ SS ರೈಲಿಂಗ್ಸ್ ಕೊಟ್ಟಿದ್ದಾರೆ. ಸ್ಟೇರ್ ಕೇಸ್ ಬಂದ್ಬಿಟ್ಟು ನಿಮಗೆ 3 to 3.5 ಸ್ಟೇರ್ ಕೇಸ್, 3 to 3.5 ಫೀಟ್ ಇದೆ. ನೋಡಿ ಇಲ್ಲಿ ಪ್ಯಾಸೇಜ್ ನಿಮಗೆ 6 ಫೀಟ್ ಇದೆ ಪ್ಯಾಸೇಜು. ಇಲ್ಲೂ ಕೂಡ ಲೈಟಾಗಿ POP ಕೊಟ್ಟಿದ್ದಾರೆ, ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇಲ್ಲೂ ರೂಫ್ವರೆಗೂ ವಾಲ್ ಟೈಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ, ವಿತ್ ಬಾರ್ಡ್ರ್ ಕೋಟಿಂಗ್ ಕೊಟ್ಟಿದ್ದಾರೆ. ಆಮೇಲೆ ಆಪೋಸಿಟ್ ನಿಮಗೆ ನೋಡಿ, ಈ ಆಪೋಸಿಟ್ ನಾನು ತೋರಿಸ್ತಾನಿಲ್ಲ, ಇದು ಗ್ಲಾಸ್ ಟಫನ್ ಗ್ಲಾಸ್ ಕೊಟ್ಬಿಟ್ಟು ಅದಕ್ಕೂ SS ರೈಲಿಂಗ ಪ್ರೊವೈಡ್ ಮಾಡಿದ್ದಾರೆ. ನೋಡಿ ಇದು ಫಸ್ಟ್ ಫ್ಲೋರಲ್ಲಿ ನಿಮಗೆ ಓನರ್ಗೆ ಅಂತಲೇ ಇದನ್ನು ಕನ್ಸ್ಟ್ರಕ್ಟ್ ಮಾಡಿರೋದು. ಮೇನ್ ಡೋರ್ ಬಂದ್ಬಿಟ್ಟು ಟೀಕ್ ವುಡ್, ಫಸ್ಟ್ ಟೀಕ್ ವುಡ್ ಮೇನ್ ಡೋರ್. ನೋಡಿ ಕ್ವಾಲಿಟಿ ಗಮನಿಸ್ಬೋದು, ಇಲ್ಲೇ ತುಂಬಾ ಚೆನ್ನಾಗಿದೆ ಡೋರ್ದು ಕ್ವಾಲಿಟಿ. ಡಿಸೈನ್ ಕೂಡ ಸಿಂಪಲ್ ಆಗಿ ಅಫಿಷಿಯಲ್ ಆಗಿದೆ.
ನೋಡಿ ಹಾಲ್ನ ಗಮನಿಸಿ. ಲಿವಿಂಗ್ ಏರಿಯಾನ ಫಸ್ಟ್ ಫ್ಲೋರಲ್ಲಿ ಇದು 2 BHK ಮನೆ. ಸೋಫಾನ ನೀವು ಒಂದು ಹತ್ತತ್ರ ಒಂದು 10ರಿಂದ 12 ಜನ ಕುತ್ಕೊಳ್ಳುವಷ್ಟು ಸೋಫಾನ ಈ ಒಂದು ರೈಟ್ ಸೈಡಲ್ಲಿ ನೀವು ಹಾಕೊಬೋದು. ನೀವು ಈ ಒಂದು POPಗೆ ಝೂಮರು ಫ್ಯಾನು ಎಲ್ಲ ಫಿಟ್ಟಿಂಗ್ ಮಾಡಿದಾಗ ಅದು ಲುಕ್ಕೇ ಬೇರೆ, ಅದು ಇನ್ನೂ ಚೆನ್ನಾಗಿ ಕಾಣುತ್ತೆ. ಫ್ಲೋರಿಂಗ್ ಅಪ್ ಟು G+2ವರೆಗೂ ಫ್ಲೋರಿಂಗು ಗ್ರಾನೈಟೇ ಇರುತ್ತೆ. ಒಂದು ವಾಶ್ ಬೇಸಿನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. TV ಕ್ಯಾಬಿನೆಟ್ನ ಗಮನಿಸ್ಬೋದು ನೀವು. ಅಪ್ ಟು 7 ಫೀಟ್ವರೆಗೂ ಅದನ್ನು ಪ್ರೊವೈಡ್ ಮಾಡಿದ್ದಾರೆ TV ಕ್ಯಾಬಿನೆಟು. ನೀವು ಈ ಒಂದು 7 ಫೀಟ್ ಅಗಲನೂ 7 ಫೀಟ್ ಇದೆ, ಹೈಟು 7 ಫೀಟ್ ಇದೆ. ನಿಮಗೆ ಏನಿಲ್ಲ ಅಂದರೂ ಒಂದು 60 ಇಂಚ್ TVನ ಅಳವಡಿಸ್ಕೊಂಡ್ರೆ ಅದಕ್ಕೂ ಇನ್ನೂ ಲುಕ್ ಬರುತ್ತೆ. ನೋಡಿ ದೇವ್ರ ಮನೆ ತೋರಿಸ್ತೀನಿ. ನೀವು ಪೂರ್ವಕ್ಕೆ ಮುಖ ಮಾಡಿಕೊಂಡು ದೇವ್ರ ಮನೆಯಲ್ಲಿ ಪೂಜೆ ಮಾಡ್ಬೋದು. ಕಿಚನ್ ಏರಿಯಾ ತೋರಿಸ್ತೀನಿ ನೋಡಿ. ಈ ಕೆಳಗಡೆ ವಾರ್ಡ್ರೋಬ್ಸಲ್ಲಿ SS ಬ್ಯಾಸ್ಕೆಟ್ಸ್ ಇರ್ತವೆ. ವಾಟರ್ ಟ್ಯಾಪ್ ಕೂಡ SS ಇದ್ದಾವೆ. ನೋಡಿ ಇಲ್ಲೂ 2 ಪಾನ್ ಕಿಟಕಿನ ಪ್ರೊವೈಡ್ ಮಾಡಿದ್ದಾರೆ. ಲಾಫ್ಟ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆಲ್ಮೋಸ್ಟ್ ನಿಮಗೆ ಏನಿಲ್ಲ ಅನ್ನೋ ಒಂದು 10 ಲಾಫ್ಟ್ಸ್ ಅದರಲ್ಲಿ ಅವೈಲೇಬಲ್ ಇದೆ. ನೋಡಿ ಈ ಕಡೆಯಿಂದ ಆ್ಯಂಗಲಿಂದ ತೋರಿಸ್ತಾ ಇದ್ದೀನಿ ಹಾಲ್ನ ಲಿವಿಂಗ್ ಏರಿಯಾನ. ಈಸ್ಟ್ ಫೇಸ್ಗೆ ಮನೆ ಇರೋದ್ರಿಂದ, ಈಸ್ಟ್ ಫೇಸ್ ಸೈಟ್ ಆಗಿರೋದ್ರಿಂದ ನಿಮಗೆ ವೆಂಟಿಲೇಷನ್ಗೆ ಕೊರತೆನೇ ಇಲ್ಲ. ನೋಡಿ ಈಗ ಫಸ್ಟ್ ಬೆಡ್ರೂಮ್ಗೆ ಎಂಟ್ರಿ ಆಗಿದ್ದೀನಿ. ಇದು ಮಾಸ್ಟರ್ ಬೆಡ್ರೂಮು, ಅಟ್ಯಾಚ್ ಬಾತ್ರೂಮ್ ಕೂಡ ಇರುತ್ತೆ. ಇದ್ರ ಸೈಜ್ ಬಂದ್ಬಿಟ್ಟು ನಿಮಗೆ 12x10 ಅಗಲ 10 ಬರುತ್ತೆ, ಲೆಂತು 12 ಬರುತ್ತೆ. ಇಲ್ಲೂ ಒಂದು ಸಿಂಗಲ್ ಪಾನ್ ಕಿಟಕಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸ್ಲೈಡಿಂಗ್ ವಾರ್ಡ್ರೋಬ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಈ ಕಡೆ ರೈಟ್ ಸೈಡಲ್ಲೂ ಕೂಡ 3 ಪಾನ್ ಕಿಟಕಿ ಪ್ರೊವೈಡ್ ಮಾಡಿದ್ದಾರೆ. ಎಲ್ಲ ವುಡನ್ ವಿಂಡೋಸ್, ಯಾವುದು ಸ್ಲೈಡಿಂಗ್ ವಿಂಡೋಸ್ ಅಲ್ಲ. ನೋಡಿ ಇಲ್ಲಿ ಬಾತ್ರೂಮ್, ಅಟ್ಯಾಚ್ ಬಾತ್ರೂಮಲ್ಲಿ ವೆಸ್ಟರ್ನ್ ಟೈಪ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಕೂಡ ವಾಲ್ ಟೈಲ್ಸ್ ಬಂದ್ಬಿಟ್ಟು ಅಪ್ ಟು ರೂಫ್ವರೆಗೂ ಕೊಟ್ಟಿದ್ದಾರೆ. ಅಲ್ಲಿ ಬನ್ನಿ ಈಗ ರೂಮ್ ನಂಬರ್ 2ಗೆ ಎಂಟ್ರಿ ಆಗಿದ್ದೀನಿ. ಇದು ಕೂಡ ಆಲ್ಮೋಸ್ಟ್ ಸೇಮ್ 10x12 ಇದೆ. ಅಗಲ 10 ಇದೆ, ಲೆಂತು 12 ಇದೆ. ಇಲ್ಲೂ ಕೂಡ ಸ್ಲೈಡಿಂಗ್ ವಾರ್ಡ್ರೋಬ್ಸು, ಲಾಫ್ಟ್ಸು ಪ್ರೊವೈಡ್ ಮಾಡಿದ್ದಾರೆ.
ಓನ್ಲಿ ಈ ಒಂದು 2 BHK ಮನೆಗೆ ಮಾತ್ರ ಇಂಟೀರಿಯರ್ ವರ್ಕ್ ಆಗಿದೆ. ಹಿಂದ್ಗಡೆ 1 ಫೀಟ್ 1 ಅಡಿ ಜಾಗ ಬಿಟ್ಟಿರೋದ್ರಿಂದ ಅಲ್ಲೂ ಕೂಡ ವೆಂಟಿಲೇಷನ್ಗೆ ತೊಂದರೆ ಇಲ್ಲ. ಆಮೇಲೆ ಇಲ್ಲೂ ಪೋರ್ಟಿಕ ಏನಿದೆಯೋ, ಏನು ಪ್ಯಾಸೇಜ್ ಏನಿದೆಯೋ, ಇಲ್ಲೂ ಒಂದು 6 ಫೀಟ್ ಇರೋದ್ರಿಂದ ಇಲ್ಲಿ ಏನಾದರೂ ಹ್ಯಾಂಗಿಂಗ್ ಚೇರ್ ಹಾಕೊಂಡು ಕೂತ್ಕೊಬೋದು. ಒಂಥರ ಬಾಲ್ಕನಿ ಥರನೂ ಅದನ್ನು ಯೂಸ್ ಮಾಡ್ಬೋದು. ಬನ್ನಿ ಈಗ ನೆಕ್ಸ್ಟ್ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ವರ್ಕ್ ಎಲ್ಲ ಚೆನ್ನಾಗಿದೆ, ಕ್ವಾಲಿಟಿ ವರ್ಕ್ ಇದೆ, ಒಳ್ಳೆ ಏರಿಯಾದಲ್ಲಿದೆ. ರೆಂಟೆಡ್ ಅಂತೂ 100% ಸಿಕ್ಕೇ ಸಿಗ್ತಾರೆ ಇಲ್ಲಿ. ಇದ್ರ ಸುತ್ತಮುತ್ತ ನಿಮಗೆ ಆಫೀಸ್ಗಳಿದ್ದಾವೆ, ಇಂಡಸ್ಟ್ರೀಸ್ ಇದ್ದಾವೆ, ಮೇನ್ ರೋಡ್ಗೆ, ಬಸ್ ಸ್ಟಾಪ್ಗೆ ವಾಕಬಲ್ ಡಿಸ್ಟೆನ್ಸಲ್ಲಿದೆ. ಹಂಗಾಗಿ ಇಲ್ಲಿ ರೆಂಟೆಡ್ಗೆ ಏನೂ ತೊಂದರೆ ಇಲ್ಲ. ಈ ಒಂದು ಪ್ರಾಪರ್ಟಿಯಿಂದ ರೆಂಟೆಡ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ ನಿಮಗೆ 25,000 ರೆಂಟೆಡನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವಿಲ್ಲ ಅಂದ್ಕೊಂಡ್ರೆ, ನೀವು ಇತ್ಕೊಂಡ್ರೆ ಒಂದು 15,000 ರೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡಿ, ಇದು ನಾನೀಗ ಸೆಕೆಂಡ್ ಫ್ಲೋರಿಗೆ ಬಂದೀನಿ. ಸೆಕೆಂಡ್ ಫ್ಲೋರ್ ಸೇಮ್ ಟು ಸೇಮ್ ಫಸ್ಟ್ ಫ್ಲೋರಲ್ಲಿದ್ದಂಗೆ ಇರುತ್ತೆ ಆಲ್ಮೋಸ್ಟು, ಆದರೆ ಇಲ್ಲಿ ಇಂಟೀರಿಯರ್ ವರ್ಕು ಇರೋದಿಲ್ಲ. ನೀವು ಯಾವುದೇ ಪ್ರಾಪರ್ಟಿಗೆ ವಿಸಿಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ನನ್ನ ರಿಕ್ವೆಸ್ಟು, ಆದಷ್ಟು ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿ. ನಿಮಗೆ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿದ್ಮೇಲೆ ಆಲ್ಮೋಸ್ಟ್ ಮತ್ತೆ ಬಂದು ನೋಡೋ ಅಗತ್ಯ ಇರಲ್ಲ. ಒಂದೇ ಸರಿ ನೀವು ಒಂದು ಡಿಸಿಷನ್ಗೆ ಬರ್ಬೋದು. ಆಮೇಲೆ ಇಷ್ಟ ಆದರೆ ನಿಮಗೆ ಆದಷ್ಟು ಬೇಗ ಅದನ್ನು ಪ್ರೋಸೆಸ್ ಮಾಡ್ಬೋದು ಮುಂದಕ್ಕೆ. ಆಮೇಲೆ ಫ್ರೆಂಡ್ಸ್, ನಿಮಗೆ ಯಾವುದೇ ಪ್ರಾಪರ್ಟಿ ತೊಗೊಳಕ್ಕೆ ನಿಮಗೆ ಹೋಮ್ ಲೋನ್ ಅಗತ್ಯ ಇತ್ತು ಅಂದರೆ, ಈ ಪ್ರಾಪರ್ಟಿ ಅಲ್ಲದೆ ಇನ್ಯಾವುದೇ ಪ್ರಾಪರ್ಟಿ ನೀವು ತೊಗೊಬೇಕಾದ್ರೆ ಹೋಮ್ ಲೋನ್ ಅಗತ್ಯ ಇದ್ದರೆ ದಯವಿಟ್ಟು ಅದಕ್ಕೂ ಕೂಡ ನಾನು ಕಾಂಟ್ಯಾಕ್ಟ್ ಮಾಡಿ. ನಾನು ಒಂದು ಬ್ಯಾಂಕಿನ ಬಿಸ್ನೆಸ್ ಪಾರ್ಟ್ನರ್ ಆಗಿರೋದ್ರಿಂದ ನಿಮಗೆ ಎಲ್ಲ ರೀತಿಯ ಲೋನ್ ಹೆಲ್ಪ್ ಏನೇ ಬೇಕು ಅಂದರೂ ನಾನು ಪ್ರೊವೈಡ್ ಮಾಡ್ತೀನಿ. ನಿಮಗೆ ಸೈಟ್ ಪರ್ಚೇಸ್ಗಾಗಿರ್ಬೋದು, ಕನ್ಸ್ಟ್ರಕ್ಷನ್ ಲೋನ್ ಆಗಿರ್ಬೋದು, ಮಾರ್ಟ್ಗೇಜ್ ಲೋನ್ ಆಗಿರ್ಬೋದು, ಪರ್ಚೇಸ್ ಕಮ್ ಕನ್ಸ್ಟ್ರಕ್ಷನ್ ಲೋನ್ ಆಗಿರ್ಬೋದು, ಯಾವುದೇ ರೀತಿಯ ಪ್ರಾಪರ್ಟಿ ರಿಲೇಟೆಡ್ ಲೋನ್ ಇದ್ದರೆ 100% ನನಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್, ನಿಮ್ಮ ಸಿಬಿಲ್ ಸ್ಕೋರು ಎಲ್ಲ ಚೆನ್ನಾಗಿತ್ತು ಅಂದರೆ 8.6 ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಹೋಮ್ ಲೋನ್ನ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಅಂದರೆ ನಿಮ್ಮದು ಸಿಬಿಲ್ ಸ್ಕೋರ್ ಕರೆಕ್ಟಾಗಿದ್ದರೆ, ಅಂದರೆ 750+ ಸಿಬಿಲ್ ಸ್ಕೋರ್ ಯಾರ್ಯಾರಿಗಿರುತ್ತೋ ಅಂಥವ್ರಿಗೆ ಲೋನು ಬೇಗನೆ ಅಪ್ರೂವ್ ಆಗುತ್ತೆ. ನಿಮಗೆ ವಿತಿನ್ 1 ಮಂತ್ ಆರ್ 20 ಡೇಸ್ ಒಳಗಡೆ ನಿಮಗೆ ಯಾವುದೇ ರೀತಿಯ ಪ್ರಾಪರ್ಟಿ ಲೋನ್ಸ್ನ ನಾನು ಅಪ್ರೂವ್ ಮಾಡಿಕೊಡ್ತೀನಿ.
ನಿಮಗಲ್ದಲೇ ನಿಮ್ಮ ಫ್ರೆಂಡ್ಸು, ಕೊಲೀಗ್ಸು, ರಿಲೇಷನ್ಸು ಯಾರಿಗಾದ್ರೂ ಹೋಮ್ ಲೋನ್, ಯಾವುದೇ ಥರ ಪ್ರಾಪರ್ಟಿ ಲೋನ್ಸ್ ಬೇಕು ಅಂದರೆ ಅವ್ರಿಗೂ ಕೂಡ ತಿಳಿಸಿ. ನನಗೆ ರೆಫರ್ ಮಾಡಿದ್ರೆ ನಾನು ಅವ್ರಿಗೂ ಕೂಡ ಎಲ್ಲ ರೀತಿಯ ಹೆಲ್ಪನ್ನು ನಾನು ಮಾಡಿಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಈಗ ಪ್ರಾಪರ್ಟಿ ಡೀಟೇಲ್ಸ್ ಇನ್ನೊಂದು ಸರಿ ಹೇಳ್ಬಿಡ್ತೀನಿ. ಇದು ಪ್ರಾಪರ್ಟಿ ಬಂದ್ಬಿಟ್ಟು 20ಕ್ಕೆ 40, ರೋಡ್ಗೆ 20 ಇದೆ, ಹಿಂದ್ಗಡೆ 40 ಬರುತ್ತೆ. ಟೋಟಲ್ 800 ಸ್ಕ್ವೇರ್ ಫೀಟು, 800 ಅಡಿ ಬರುತ್ತೆ. ನಿಮಗೆ ಈಸ್ಟ್ ಫೇಸು ಸೈಟ್ ಆಗಿದೆ. ಈಸ್ಟ್ ಫೇಸ್ ಡೋರ್ ಕೂಡ ಅವೈಲೇಬಲ್ ಇದೆ. ಇದು BBMP ಲಿಮಿಟಲ್ಲಿ ಬರುತ್ತೆ. ಬಿ ಖಾತಾ ಪ್ರಾಪರ್ಟಿ ಆಗಿರುತ್ತೆ. ಅಪ್ಕಮಿಂಗ್ ಈ ಖಾತಾ ನಿಮಗೆ ಪ್ರೊವೈಡ್ ಮಾಡಿಕೊಡ್ತಾರೆ. ಗ್ರೌಂಡಲ್ಲಿ ಒಂದು ಸಿಂಗಲ್ BHK ಬರುತ್ತೆ, ಫಸ್ಟಲ್ಲಿ 2 BHK ಬರುತ್ತೆ, ಸೆಕೆಂಡಲ್ಲಿ 2 BHK ಕೂಡ ಬರುತ್ತೆ. ಇಲ್ಲಿ ಸೆಕೆಂಡ್ ಫ್ಲೋರ್ ಮಾತ್ರ ಇಂಟೀರಿಯರ್ ಆಗಿರುತ್ತೆ. ಇನ್ನು ಉಳಿದ ಫಸ್ಟ್ ಫ್ಲೋರಲ್ಲಿ ಮಾತ್ರ ಇಂಟೀರಿಯರ್ ಆಗಿರುತ್ತೆ. ಇನ್ನು ಉಳಿದ ಗ್ರೌಂಡು ಆಮೇಲೆ ಸೆಕೆಂಡ್ ಫ್ಲೋರು ಯಾವುದೇ ಇಂಟೀರಿಯರ್ ಆಗಿರೋದಿಲ್ಲ. ಇದ್ರ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,05,00,000 ಹೇಳ್ತಾ ಇದ್ದಾರೆ. ನಿಮಗೆ ಎಲ್ಲ ಮನೆಗೂ ಇಂಟೀರಿಯರ್ ಬೇಕು ಅಂದರೆ 1,10,00,000 ಕೋಟ್ ಮಾಡ್ತಾಯಿದ್ದಾರೆ. ನೆಗೋಷಿಯಬಲ್ ಕೂಡ ಇರುತ್ತೆ. ಇದ್ರ ಮೇನ್ ಪ್ಲೇಸ್ ಬಂದ್ಬಿಟ್ಟು ಕರಿಓಬನಹಳ್ಳಿ. ಈ ಒಂದು ಪ್ಲೇಸಲ್ಲಿ ಈ ಒಂದು ಪ್ರಾಪರ್ಟಿ ಬರುತ್ತೆ. ನಿಮಗೆ ಮೆಟ್ರೋ ಸ್ಟೇಷನ್ಗೆ 6 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಬರುತ್ತೆ. ಬಸ್ ಸ್ಟ್ಯಾಂಡ್ ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿ ಬರುತ್ತೆ. ಶಾಪಿಂಗ್ ಮಾಲು, ಸ್ಕೂಲ್ಸು ಎಲ್ಲ ತುಂಬಾ ನಿಯರ್ ಇದ್ದಾವೆ. ಇಂಡಸ್ಟ್ರೀಸು, ಆಫೀಸಸ್ಸು ಕೂಡ ಎಲ್ಲ ಹತ್ರ ಇದ್ದಾವೆ. ಎನಿವೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.